ಜನವರಿ 30ರಂದು ಬೆಂಗಳೂರಿನಲ್ಲಿ ಟೈಲರ್ ವೃತ್ತಿಪರರ ಬೃಹತ್ ಸಮಾವೇಶ ಕಾರ್ಯಕ್ರಮ ನಡೆಯಲಿದ್ದು, ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ವತಿಯಿಂದ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಹೊಸಕೋಟೆ ತಾಲೂಕು ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹೆಚ್ಚಿನ ಸಂಖ್ಯೆಯ ಟೈಲರ್ ವೃತ್ತಿಪರರು ಸಮಾವೇಶದಲ್ಲಿ ಭಾಗವಹಿಸಲು ಕರೆಯನ್ನು ನೀಡಿದ್ದಾರೆ. ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಆಗಮಿಸಲಿದ್ದು, ನಮ್ಮ ಸಮಸ್ಯೆ ಬಗ್ಗೆ ಆಲಿಸಲಿದ್ದಾರೆ. ಇದು ಒಬ್ಬರ ಸಮಸ್ಯೆ ಅಲ್ಲ, ಎಲ್ಲರ ಸಮಸ್ಯೆಯಾಗಿದ್ದು ಇದಕ್ಕೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಈ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಹೊಸಕೋಟೆ ತಾಲೂಕು ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಅಧ್ಯಕ್ಷರಾದ ರಾಧಾ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು, ಹೊಸಕೋಟೆ ತಾಲೂಕಿನ ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಕಚೇರಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿದೆ. ಎಲ್ಲಾ ಟೈಲರ್ಸ್ಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡುತ್ತಿದ್ದೇವೆ. ಹೊಸಕೋಟೆ ಕ್ಷೇತ್ರದ ಸಮಿತಿಯ ಎಲ್ಲ ಟೈಲರ್ ವೃತ್ತಿ ಬಾಂಧವರು ಹಾಗೂ ಅಧ್ಯಕ್ಷರ ಮೇರೆಗೆ ಎಲ್ಲ ಪದಾಧಿಕಾರಿಗಳು ಮನವಿಯನ್ನು ಮಾಡುತ್ತಿದ್ದೇವೆ. ಪ್ರತಿಯೊಬ್ಬರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಹಾಗೂ ವಿವಿಧ ಬೇಡಿಕೆಗಳು, ಇವತ್ತು ಟೈಲರ್ ಅಸೋಸಿಯೇಷನ್ನು ಇಂದಿಗೆ 25 ವರ್ಷ ಕಳೆದಿದೆ. ಸಾಕಷ್ಟು ಜನ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದಾರೆ. ನಾವು ಒಂದು ಅಸಂಘಟಿತರಾಗಿ ಉಳ್ಕೊಂಡಿದ್ದೀವಿ. ಈ ಅಸಂಘಟಿತರ ಕ್ಷೇತ್ರದಲ್ಲಿ ಸಾಕಷ್ಟು ಬೇಡಿಕೆಗಳನ್ನ ಮುಂದೆ ಇಟ್ಕೊಂಡು ಬಂದಿದ್ದೀವಿ. ಯಾವುದೂ ಸಹ ಇವತ್ತಿಗೆ ನಮ್ಮ ಒಂದು ಅಸಂಘಟಿತರಿಗಾಗಿ ನಮ್ಮ ಯಾವುದೇ ಸರ್ಕಾರ ಬಂದರೂ ಸಹ ನಮ್ಮ ಒಂದು ಅಸಂಘಟಿತರಿಗೆ ಏನು ಅನುಕೂಲತೆ ಮಾಡಿಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಾದ್ರೂ ಸಾಕಷ್ಟು ಬೇಡಿಕೆಗಳನ್ನು ನಾವು ಇಟ್ಟಿದ್ದೀವಿ. ಈ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಈ ಮನವಿ ಪತ್ರಿಕೆಯನ್ನು ನಾವು ಈ ಒಂದು ಸಮಾವೇಶದಲ್ಲಿ ಸಲ್ಲಿಸಲಿದ್ದೇವೆ. ಪ್ರತಿಯೊಬ್ಬರು ಟೈಲರ್ಸು ಸಹ ವೃತ್ತಿ ಬಾಂಧವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಇನ್ನೂ ಒಂದ್ಸಲ ಮತ್ತೊಮ್ಮೆ ಕಳಕಳಿಯ ಮನವಿಯನ್ನು, ಹಾಗೆ ಹೋಗೋದಿಕ್ಕೆ ಏನಪ್ಪಾ ವ್ಯವಸ್ಥೆ ಅಂತ ಎಲ್ಲರೂ ಒಂದ್ ಸ್ವಲ್ಪ ಒತ್ತಡದಲ್ಲಿರ್ತಾರೆ. ಹೋಗೋದಿಕ್ಕೆ ಯಾರೆಲ್ಲ ಬರ್ತಾರೆ ಅವ್ರಿಗೆಲ್ಲ ಬಸ್ಸಿನ ವ್ಯವಸ್ಥೆ ಇರುತ್ತೆ, ಊಟಿನ ವ್ಯವಸ್ಥೆ ಇರುತ್ತೆ. ಪ್ರತಿಯೊಬ್ಬ ವೃತ್ತಿ ಬಾಂಧವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಭರವಸೆ ಕೊಟ್ಟಿದ್ದಾರೆ, ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ. ಸೊ ಎಲ್ಲರೂ ಹೆಸರು ಶಾಸಕ ಶ್ರೀ ಶರತ್ ಬಚ್ಚೇಗೌಡರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ದಯವಿಟ್ಟು ಎಲ್ಲ ವೃತ್ತಿ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ. ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ಸಮಿತಿ ರಾಜ್ಯ ಸಮಿತಿ ರಚನೆಯಾಗಿ ಇಂದಿಗೆ 25 ವರ್ಷಗಳು ತುಂಬುತ್ತಾ ಇದೆ. 30ನೇ ತಾರೀಕು ಇದೇ ಜನವರಿ 30ನೇ ತಾರೀಕಿಗೆ ಅದರ ಅಂಗವಾಗಿ ರಜತ ಮಹೋತ್ಸವ ಸಂಭ್ರಮ ಹಾಗೂ ಟೈಲರ್ಸ್ ರಾಜ್ಯ ಮಟ್ಟದ ಟೈಲರ್ಸ್ ವೃತ್ತಿ ಬಾಂಧವರ ಬೃಹತ್ ಸಮಾವೇಶವನ್ನು ನಮ್ಮ ಬೇಡಿಕೆಗಳಿಗೆ 25 ವರ್ಷಗಳಿಂದ ಸತತವಾಗಿ ಕೇಳ್ಕೊಳ್ತಾ ಬಂದಿದ್ದೀವಿ. ಯಾವುದೇ ರಾಜ್ಯ ಸರ್ಕಾರ ನಮಗೆ ಯಾವುದೇ ಅನುದಾನಗಳಾಗಲಿ, ಪ್ರತಿಯೊಂದು ನಮ್ಮ ಟೈಲರ್ಗಳಿಗೆ ಕ್ಷೇಮ ನಿಧಿ ಮಂಡಳಿ ಆಗಲಿ ಯಾವುದೇ ರಚನೆ ಆಗಿರಲಿಲ್ಲ. ಆ ಒಂದು ಉದ್ದೇಶಕ್ಕಾಗಿ ಈಗ ನಮ್ಮ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ವತಿಯಿಂದ ಹಾಗೂ ನಮ್ಮ ಎಲ್ಲ ರಾಜ್ಯದ ಸಮಿತಿಗಳು, ಜಿಲ್ಲೆ ಸಮಿತಿ ಇರ್ಬೋದು, ರಾಜ್ಯ ಸಮಿತಿ ಇರ್ಬೋದು, ಮತ್ತು ನಮ್ಮ ಕ್ಷೇತ್ರ ಸಮಿತಿ ಇರ್ಬೋದು, ವಲಯ ಸಮಿತಿಗಳಿರ್ಬೋದು, ಎಲ್ಲ ಟೈಲರ್ಸ್ಗಳು ನಮ್ಮ ವೃತ್ತಿ ಬಾಂಧವರು ಒಂದು ಬೃಹತ್ ಸಮಾವೇಶಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ ಈ ಒಂದು ಸಮಾವೇಶನ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಒಂದು ಬೃಹತ್ ಸಮಾವೇಶನ ಶಾಲಿನಿ ಮೈದಾನ, ಜಯನಗರ 5th ಬ್ಲಾಕ್ನಲ್ಲಿ ಇರುವಂಥ ಶಾಲಿನಿ ಮೈದಾನದಲ್ಲಿ ಹಮ್ಮಿಕೊಂಡಿದ್ದೇವೆ. 30ನೇ ತಾರೀಕು 11 ಗಂಟೆಗೆ. ಇದರ ಉದ್ಘಾಟಕರಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅವರ ಉಪಸ್ಥಿತಿ ನಮ್ಮ ಇವರು UT ಖಾದರ್ ಶರೀದ್ ಅವರು ಸಭಾಧ್ಯಕ್ಷ ಕರ್ನಾಟಕ ಸರ್ಕಾರ ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸರ್ ಅವರು ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ನಮ್ಮ ಕ್ಷೇತ್ರದ ನಮ್ಮ ಶಾಸಕರಾದಂಥ ಶರತ್ ಬಚ್ಚೇಗೌಡರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಿಂದಾಗಿ ಈ ಒಂದು ನಮ್ಮ ಶಕ್ತಿ ಪ್ರದರ್ಶನ ತೋರಿಸೋಕ್ಕಾಗಿ ಈ ಒಂದು ಸಮಾವೇಶನ ಬಲಿಷ್ಠಗೊಳಿಸಬೇಕಾಗಿ ತಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ನಮ್ಮ ವೃತ್ತಿ ಬಾಂಧವರು 30ನೇ ತಾರೀಕು ತಮ್ಮ ವೃತ್ತಿಗೆ 1 ದಿನದ ರಜೆ ಘೋಷಣೆಯೊಂದಿಗೆ ಪ್ರತಿಯೊಬ್ಬರೂ ಕೈ ಜೋಡಿಸ್ಬೇಕು. ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಳ್ಳೋಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಕ್ಷೇತ್ರ, ದೊಡ್ಡಬಳ್ಳಾಪುರ, ನೆಲಮಂಗಲ, ದೇವನಹಳ್ಳಿ, ವಿಜಯಪುರ ಎಲ್ಲ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಟೈಲರ್ಸ್ ವೃತ್ತಿ ಬಾಂಧವರಲ್ಲಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಪ್ರತಿಯೊಬ್ಬರು ನಮ್ಮ ಈ ಒಂದು ಸಮಾವೇಶಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ ಎಲ್ಲರೂ ಭಾಗಿಯಾಗಿ ನಮ್ಮ ಶಕ್ತಿ ಪ್ರದರ್ಶನವನ್ನು ನಮ್ಮ ಕರ್ನಾಟಕ ಸರ್ಕಾರದ ಮುಂದೆ ಇಡಬೇಕು ಅಂತೇಳಿ ನಮ್ಮ ಬೇಡಿಕೆಗಳು ಸುಮಾರು ಇಟ್ಟಿದ್ದೀವಿ ನಾವು ಆಲ್ರೆಡಿ. ಈಗ ಆ ಒಂದು ಬೇಡಿಕೆಗಳಲ್ಲಿ ಭವಿಷ್ಯ ನಿಧಿ ಇರ್ಬೋದು, ಮತ್ತು ಪಿಂಚಣಿ ಸೌಲಭ್ಯ ಇರ್ಬೋದು, ಟೈಲರ್ಸ್ ವೃತ್ತಿ ಬಾಂಧವರಿಗೆ ವಿದ್ಯಾರ್ಥಿ ವೇತನ ಇರ್ಬೋದು,
ಮತ್ತು ಹೊಲಿಗೆ ಕೆಲಸಗಾರರಿಗೆ ವಾಸ ನಿರ್ಮಾಣ ಮಾಡೋಕ್ಕೆ, ದುರಸ್ತಿ ಮಾಡ್ಕೊಳ್ಳೋಕ್ಕೆ ಕಮ್ಮಿ ಬಡ್ಡಿ ಸಾಲ ಸೌಲಭ್ಯವನ್ನು ನೀಡುವಂಥ ಪ್ರೋಗ್ರಾಮ್ಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಈ ಒಂದು ಬೇಡಿಕೆಗಳನ್ನು ನಾವು ಸರ್ಕಾರದ ಮುಂದೆ ಇಟ್ಟಿದ್ದೇವೆ. ಈ ಒಂದು ಬೇಡಿಕೆಗಳು ನಾವು ಪ್ರತಿಯೊಬ್ಬರೂ ಕೈ ಜೋಡಿಸಿದಾಗ ಮಾತ್ರ ಇವೆಲ್ಲ ಈಡೇರಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ತಾವೆಲ್ಲರೂ ಈ ಒಂದು ಸಮಾವೇಶಕ್ಕೆ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ.